2019 ಜನವರಿ 15 ರವಿವಾರ ಆದರೆ 2025 ಜನವರಿ 26 ಯಾವ ದಿನ ಆಗಿರುತ್ತದೆ? ಸೊ ಇದೇ ಕ್ವಶನನ್ನು ನಾವು ಬೇರೆ ಮೆಥಡಲ್ಲಿ ನಾವು ಈಗಾಗಲೇ ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ಸೆಕೆಂಡ್ ಮೆಥಡನ್ನು ನೋಡೋಣ. ಸೊ ಇಲ್ಲಿ 2025 ಮೈನಸ್ 2019 ಮಾಡಬೇಕು. ಸೊ ಇದು ಈಸ್ ಈಕ್ವಲ್ ಟು ಏನಾಗುತ್ತೆ? 25 ಮೈನಸ್ 19 ಆಗುತ್ತೆ. ಸೊ 25ರಲ್ಲಿ 19ನ್ನು ಕಳೆದ್ರೆ ಎಷ್ಟು ಬಂತು? 6 ಬಂತು. ನೆಕ್ಸ್ಟ್ ಬಿಟ್ವೀನ್ 2025 ಆ್ಯಂಡ್ 2019 2025 ಮತ್ತು 2019 ಮಧ್ಯೆ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ? 2 ಬರ್ತಾವೆ. ಯಾವುವು? 2020 ಮತ್ತು 2024 ಎನ್ನುವ 2 ಲೀಪ್ ಇಯರ್ ಬರ್ತಾವೆ. ಸೊ ಅವಾಗ ನಾವೇನು ಮಾಡಬೇಕು? 6 + 2 ಮಾಡಬೇಕು, 8 ಆಗುತ್ತೆ. ನೆಕ್ಸ್ಟ್ ಈಗ ರವಿವಾರ ಏನಿದೆಯಲ್ಲ, ರವಿವಾರ ಪ್ಲಸ್ 8 ಮಾಡಬೇಕು. ರವಿವಾರ ಪ್ಲಸ್ 8 ಆದ ನಂತರ 7 + 1 ಅಂತ ಬರಿಬೋದು. ಸೊ ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ, +1 ಆಗುತ್ತೆ. ಸೊ ರವಿವಾರ +1 ಅಂದರೆ ನೆಕ್ಸ್ಟ್ ಡೇ ಯಾವುದಾಯಿತು? ಸೋಮವಾರ ಆಯಿತು. ಸೊ 2025 ಜನವರಿ 15 ಯಾವುದಾಯಿತು? ಸೋಮವಾರ. ಯಾವ ದಿನ ಆಯಿತು? ಸೋಮವಾರ ಆಯಿತು. ಸೊ ನಮಗೆ ಬೇಕಾಗಿರೋದೇನು? ಫಸ್ಟ್ ನಮಗೇನು ಸಿಕ್ತು? ಈಗ 2019 ಜನವರಿ 15 ರವಿವಾರ ಆಗಿದ್ದರೆ 2025 ಜನವರಿ 15 ನಮಗೇನು ಸಿಕ್ತು? ಸೋಮವಾರ ಸಿಕ್ತು. ಸೊ ನಮಗೆ ಈಗ ಬೇಕಾಗಿರೋದೇನು? ಅದೇ 2025 ಜನವರಿ 26 ಯಾವ ದಿನ ಆಗಿರುತ್ತೆ? ಸೊ ಇಲ್ಲಿ 26 ಮೈನಸ್ 15 ಮಾಡಬೇಕು, 11 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು? 11 / 7 ಮಾಡಬೇಕು, ಕ್ವಶಂಟ್ 1 ಬರುತ್ತೆ, ರಿಮೈಂಡರ್ 4 ಬರುತ್ತೆ. ಸೊ ಇಲ್ಲಿ ಬಂದಂಥ ಸೋಮವಾರ ಏನಿದೆಯಲ್ಲ ಅದಕ್ಕೆ +4 ಡೇಸ್ ಆ್ಯಡ್ ಮಾಡಬೇಕು. ಸೊ ಏನು? ಸೋಮವಾರದ 4 ದಿನಗಳ ಸೋಮವಾರಕ್ಕೆ 4 ದಿನ ಸೇರಿಸಿದಾಗ ಏನಾಗುತ್ತೆ? ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಸೊ ಇದರ ಆನ್ಸರ್ ಏನು? ಶುಕ್ರವಾರ ಆಗಿರುತ್ತದೆ. ಸೊ 2019 ಜನವರಿ 15 ರವಿವಾರ ಆದರೆ 2025 ಜನವರಿ 15 ಸೋಮವಾರ ಆಗಿರುತ್ತದೆ. ನೆಕ್ಸ್ಟ್ 2025 ಜನವರಿ 26 ಏನಾಗಿರುತ್ತೆ? ಸೋಮವಾರ +4, ಸೋಮವಾರಕ್ಕೆ 4 ದಿನ ಸೇರಿಸಿದಾಗ ಶುಕ್ರವಾರ ಆಗಿರುತ್ತದೆ.